ಪರ್ಪಸ್ಗೋಸ್ಕರ ಇದಕ್ಕೆ ಯಾವುದು ಕನ್ವರ್ಜೇಷನ್ ಏನೂ ಬೇಕಾಗಿಲ್ಲ. ಅವರಿಗೆ ಜಮೀನು ಮಾಡ್ತಾಯಿದ್ದೀವಿ ಅನ್ನೋ ಫೀಲಿಂಗು ಬರಬೇಕು, ಗೆಸ್ಟ್ ಹೌಸ್ ಇದೆ ಅಂತ ಫೀಲಿಂಗು ಬರಬೇಕು, ಅದರಲ್ಲಿ ಒಂದು ಆದಾಯನೂ ಬರಬೇಕು. ಇದು ನಮ್ಮ ನಾವು ಏನು ಬಾಲಿ ಲ್ಯಾಂಡ್ಸ್ಕೇಪಿಂಗ್ ಏನು ಮಾಡಿದ್ದೀವಿ ಅದೇ ಥರ ಒಂದು ಒಳ್ಳೆ ಫಾರೆಸ್ಟ್ ಫೀಲಿಂಗ್ ತರಲೇಬೇಕು ಅಂದ್ಬಿಟ್ಟು ವಿ ಆರ್ ಪ್ಲಾನಿಂಗ್ ದಿಸ್. ಆ್ಯಂಡ್ ರೂಮ್ಸಲ್ಲೂ ಕೂಡ ನಾವು ಅಂದ್ಕೊಂಡಿರೋ ಕಾನ್ಸೆಪ್ಟ್ಸ್ಗೆ ನೀವೇನಾದರೂ ಒಪ್ಕೊಂಡು ಓಕೆ ನೀವೇ ಮಾಡಿ ಅನ್ನೋದಿದೆ. ಸೊ ಆಲ್ಮೋಸ್ಟ್ ನಮ್ಮದು ರೂಮ್ಸ್ ಆಗಲಿ ಏನು ಯೂನಿಕಾಗಿ ಬಂದಿದೆ, ನಿಮ್ಮ ಮನೆಗಳು ಕೂಡ ಆ ಥರ ಯೂನಿಕ್ ಸ್ಟೇಯಲ್ಲಿ ಇರ್ಬೋದು. ಆ್ಯಂಡ್ ಅದರಲ್ಲೇ ಕೂಡ ವೆರಿ ಲಕ್ಸುರಿಯಸ್ ಫೀಲಿಂಗ್ ಆಗಿ ಎಂಜಾಯ್ ಮಾಡ್ಬೋದು. ನೀವು Airbnb ಹಾಕ್ಕೊಬೋದು, ನಿಮ್ಮದೇ ಪ್ರಾಪರ್ಟಿನ ನೀವು ಡಿಸ್ಪ್ಲೇ ಮಾಡ್ಬೋದು. ಸೊ ಆ ಯೂನಿಕ್ನೆಸ್ಸು ಮತ್ತು ನಮ್ಮ ರೂಮ್ಸ್ ಯಾವಾಗ ಫಿಲ್ ಆಗುತ್ತೆ ನಾನೇನು ಮಾಡ್ತೀನಿ, ಈ ವಿಲ್ಲಾನ ನಾನು ಬಾಡಿಗೆಯಾಗಿ ನಿಮಗೆ ತಗೊಳ್ತೀನಿ. ಸೊ ಈಗ ನಂದು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈಗ ರೆಸಾರ್ಟ್ದಂತೂ ನಮ್ಮ ವೀಕ್ಷಕರು ನೋಡಿದ್ದಾರೆ. ಹೌದು ಸರ್. ಸೊ ಈಗ ನೋಡಿದ್ದು ಆದಮೇಲೆ ಒಂದು ವಿಷಯ ಹಂಚ್ಕೊಂಡಿದ್ವಿ ಅವ್ರ ಹತ್ರ. ಹೌದು ಸರ್. ಬೇರೆ ಒಂದು ಲ್ಯಾಂಡ್ ತೋರಿಸಿ. ಈಗ ಹೇಳಿ ಸರ್ ಈ ಲ್ಯಾಂಡ್ ಬಗ್ಗೆ. ಏನಿಲ್ಲ ಸರ್, ಇದು ಹೈವೇಗೆ 3 ಕಿಲೋಮೀಟ್ರ್ ಇದೆ. ಇದು ಕಾಳಿಬಂಡಿ ಅಂತ ಯಾವ ಹೈವೇ ಅಂತ ಅಂದರೆ ಊಟಿ ಹೈವೇ. ನಂಜನಗೂಡಿಯಿಂದ ಒಂದು 6 ಕಿಲೋಮೀಟ್ರ್ ಹೈವೇಗೆ ಬಂದರೆ ಅಲ್ಲಿಂದ ವಿಲೇಜ್ ಇರೋದು. ಇದೊಂದು ನಾವು ಇವಾಗೇನು ರೆಸಾರ್ಟ್ನ ನಾವು ಮಾಡಿದ್ದೀವಿ, ಆ ಒಂದು ಡಿಫ್ರೆಂಟ್ ಯೂನಿಕಾ ಕಾನ್ಸೆಪ್ಟ್ ಇದೆ. ಅದೇ ಥರ ನಾವು ಇದನ್ನು ಫಾರಮ್ ಲ್ಯಾಂಡ್ ಮಾಡಬೇಕು ಅಂತ ಇಲ್ಲೊಂದು 5 ಎಕರೆ ಜಮೀನಿದೆ. ಫಾರಮ್ ಲ್ಯಾಂಡು ಹೇಗಿರಬೇಕು, ಆ ವಿನ್ಯಾಸ ಹೇಗಿದೆ, ಅದನ್ನು ಡಿಫ್ರೆಂಟಾಗಿ ಏನಿದೆ ಈಗ ನನ್ನ ಮಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಮಾತಾಡಪ್ಪ. ಬನ್ನಿ ಸರ್, ಹಂಗೆ ನೋಡ್ತಾ ಮಾತಾಡ್ಬೇಡಿ. ಓಕೆ ಸರ್ ಇದು ಟೋಟಲ್ 5 acres ಇದೆ. ಸೊ ನಾವೇನು ಅಂದ್ಕೊಂಡಿದ್ದೀವಿ, ಎಲ್ಲನೂ 6 ಗುಂಟಾಸ್ ಆರ್ 7 ಗುಂಟಾಸ್ ಅನ್ನೋ ಒಂದು ಮೆಜರ್ಮೆಂಟ್ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀವಿ. ಬಟ್ ಹೈಲೈಟ್ ಆಫ್ ದ ಪ್ರಾಜೆಕ್ಟ್ ಈಸ್ ನಮ್ದು ಏನು ರೆಸಾರ್ಟ್ ಮಾಡಿದ್ದೀವಿ, ಆ ಲ್ಯಾಂಡ್ಸ್ಕೇಪಿಂಗ್ ಆಗಲಿ, ಆ ಮರಗಳಾಗಲಿ, ಲಕ್ಸುರಿನೆಸ್ ಏನು ಬಂದಿದೆ ಅದನ್ನು ವಿ ಹ್ಯಾವ್ ಟು ಡೂ ಇಟ್ ಹಿಯರ್. ಈಗ ನಾವು ಆಚೆಗಡೆಯಿಂದ ಬರೋರು ಗ್ರೀನ್ನೆಸ್ಸು ಅದನ್ನೆಲ್ಲ ಮಾಡಬೇಕು, ಅಲ್ಲೇನು ಫೀಲ್ ಮಾಡ್ತಾ ಇದ್ದಾರೆ ಅದನ್ನು ಅವ್ರ ಫಾರ್ಮ್ ಲ್ಯಾಂಡಲ್ಲೂ ಅವ್ರು ಅದನ್ನೇ ಫೀಲ್ ಮಾಡಬೇಕು ಅಂದ್ಬಿಟ್ಟು ವಿ ಆರ್ ಡೂಯಿಂಗ್ ದಿಸ್ ಆಸ್ ಅ ನ್ಯೂ ಪ್ರಾಜೆಕ್ಟ್. ಈಗ ನಿಮ್ಮ ಈ ರೋಡ್ ನೋಡ್ತಾ ಇದ್ದೀನಿ ನಾನು. ಓಕೆ. ನಿಮ್ಮ ರೆಸಾರ್ಟ್ ಇಂದ ಎಷ್ಟು ದೂರ? 500 ಮೀಟರ್ ಇದೆ ಸರ್. ಇಲ್ಲಿಂದ 500 ಮೀಟರ್ಸ್ ಇದೆ. ನಾವು ಏನು ಅಂದ್ಕೊಂಡಿದ್ವಿ, ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಅವರು ಪ್ರೈವೇಟಾಗಿ ಇರ್ತಾರೆ. ನಮ್ಮದು ರೆಸಾರ್ಟಲ್ಲಿ ಜನ ಇರ್ತಾರೆ, ಎಲ್ಲ ಜನ ಇರ್ತಾರೆ, ಆ ಕೇವಾಸ್ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿ ಒಂದು ಸ್ವಲ್ಪ ದೂರ ಜಾಗನೇ ಮಾಡೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ವಿ ಹ್ಯಾವ್ ದಿಸ್ ನ್ಯೂ ಪ್ರಾಜೆಕ್ಟ್. ಇಲ್ಲಿ ಫಾರ್ಮ್ ಲ್ಯಾಂಡ್ ಮಾಡ್ತಾ ಇರೋದು. ಅವ್ರು ಏನಿದ್ರು ಇಲ್ಲಿ ಬಂದಮೇಲೆ ಅವ್ರ ಪ್ರಾಪರ್ಟಿಗೆ ಎಂಟ್ರಿ ಆಗ್ತಾರೆ. ಬಂದಾದ್ಮೇಲೆ ಅವ್ರಿಗೆ ನಮ್ಮ ರೆಸಾರ್ಟ್ ಅಮ್ಯುನಿಟೀಸ್ ಏನಿದೆ, ಈಗ ಸ್ವಿಮ್ಮಿಂಗ್ ಪೂಲ್ ಆಗಲಿ, ರೆಂಟ್ ಡ್ಯಾನ್ಸ್ ಆಗಲಿ, ಜಿಮ್ ಆಗಲಿ, ಆ ಥರದ್ದು ಏನೇ ಅಮ್ಯುನಿಟೀಸ್ ಇದ್ರೂ ಬಂದು ಅಲ್ಲಿ ಯೂಸ್ ಮಾಡ್ಕೋಬೋದು. ಜಸ್ಟ್ ಬೈ 1 ಕಾಲ್ ದೇ ವಿಲ್ ಬಿ ಹ್ಯಾವಿಂಗ್ ಗಾಲ್ಫ್ ಕಾರ್ಟ್. ಅಲ್ಲಿಂದ ಬಂದು ಅವ್ರನ್ನ ಪಿಕ್ ಮಾಡಿ ನಮ್ಮ ರೆಸಾರ್ಟ್ ಬಿಡ್ತಾರೆ. ಆಮೇಲೆ ಮುಂದೆ ಅಮ್ಯುನಿಟೀಸ್ ಏನೇ ಆಗಲಿ, ಅಂದರೆ ಈಗ ಫುಡ್ ಆಗಲಿ ಇಲ್ಲ ಸ್ಟೇಯಿಂಗ್ ಆಗಲಿ, ಅವ್ರವ್ರದ್ದೇ ಡಿಸ್ಕೌಂಟ್ಸ್, ನಮ್ಮ ಕ್ಲೈಂಟ್ಸ್ ಏನಿರ್ತಾರೆ, ನಮ್ಮ ಫಾರ್ಮ್ ಲ್ಯಾಂಡ್ ಕ್ಲೈಂಟ್ಸು, ಅವ್ರವ್ರಿಗೆ ಡಿಫ್ರೆಂಟ್ ಡಿಸ್ಕೌಂಟ್ಸ್ ಆಗಲಿ ಎಲ್ಲನೂ ನಾವು ಪ್ರೊವೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಕಾನ್ಸೆಪ್ಟ್ ಏನಂತ ಹೇಳ್ಬೇಕು, ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಫಾರಮ್ ಲ್ಯಾಂಡ್ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳೋದಕ್ಕಾಗಲ್ಲ, ತೊಗೊಂಡ್ರೂ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ತುಂಬ ಲೇಬರ್ ಪ್ರಾಬ್ಲಮ್ಸ್ ಇದೆ. ಅದನ್ನು ನಾವು ಏನು ಮಾಡ್ತೀವಿ, 6 ಕುಂಟೆ 5 ಕುಂಟೆ ಗೌರ್ಮೆಂಟಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಇದೆ. ಅದರಿಂದ ನಾವು 6 ಕುಂಟೆ ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. 6 ಕುಂಟೆ ಅಂದರೆ 33 × 33 ಒಂದು ಸೈಜು. ಆ ಥರದ 6,000 ಚಿಲ್ಲರೆ ಸ್ಕ್ವೇರ್ ಫೀಟ್ ಬರುತ್ತೆ. ಅದರಲ್ಲಿ ಒಂದು 80% 90% ನಾವು ಒಂದು ವೆಹಿಕಲ್ಗೆ ಜಾಗ ಸಪ್ರೇಟಾಗಿ ಅದಕ್ಕೊಂದು ಕಾಂಪೌಂಡ್ ಥರ ಮಾಡಿ, ಅದಕ್ಕೊಂದು ಸಪ್ರೇಟ್ ಪ್ರೆಮಿಸಸ್ ಮಾಡಿ, ಲ್ಯಾಂಡ್ಸ್ಕೇಪಿಂಗ್ ಮಾಡಿ, ಅದರಲ್ಲಿ 10% ಮನೆ ಕಟ್ಕೊಳ್ಬೋದು. ಅದಕ್ಕೆ ಪ್ರಾವಿಷನ್ ಮಾಡಿ ಇರ್ತೀವಿ. ಒಂದು. ಎರಡನೇದು, ನೀವು ಮನೆ ಕಟ್ಟಿದ್ರೆ ನಮಗೇನು ಉಪಯೋಗ ಅಂತ ನೀವು ಕೇಳ್ಬೋದು. ನಾನೆಲ್ಲೋ ಇರ್ತೀನಿ, ನಿಮ್ಮ ಜಾಗದಲ್ಲಿ ಬಂದು ನಾನು ಯಾಕಪ್ಪ ಮನೆ ಕಟ್ಟಬೇಕು ಅನ್ನೋದು ಪ್ರಶ್ನೆ. ನಾವು 6 ಕುಂಟೆನೂ ನಿಮ್ಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ. ಪರ್ ಸ್ಕ್ವೇರ್ ಫೀಟ್ ಇಷ್ಟು ಅಂತ ರಿಜಿಸ್ಟರ್ ಮಾಡ್ತೀವಿ, ರೇಟ್ ಫಿಕ್ಸ್ ಮಾಡ್ತೀವಿ. ಅಕ್ಕಪಕ್ಕ ಏನು ಓಡ್ತಾ ಇದೆ, ತುಂಬ ಜನ ಇಲ್ಲಿ ಫಾರಮ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಆ ರೇಟ್ ಪ್ರಕಾರವಾಗಿ ನಾವು ಇಡ್ತೀವಿ. ಇಲ್ಲಿ ಬಂದವರಿಗೆ ಅಲ್ಲಿ ಮೆಂಬರ್ಶಿಪ್ ಕೊಡ್ತೀವಿ. ನಮ್ಮ ಮೆಂಬರ್ಶಿಪ್ ಇಲ್ಲಿಂದ ಭಾಳ ಕಮ್ಮಿ ಸೈಟ್ಗಳು ಮಾಡ್ತಾಯಿದ್ದೀವಿ. ನಮ್ಮ ಹತ್ರ 8 ಎಕರೆ ಇದ್ರೂ 5 ಎಕರೆಗೆ ನಾವು ಅದನ್ನು ಡಿಸೈನ್ ಮಾಡ್ತಾಯಿದ್ದೀವಿ. ಈಗ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೂ ಮುಂಚೆ ಪ್ಲೇಸ್ ತೋರಿಸೋಣ ಅಂತ ನಾವು ಕರ್ಕೊಂಡು ಬಂದಿದ್ದೀವಿ. ಏನು ಉದ್ದೇಶ ಅಂದರೆ, ನಾವು ಅಗ್ರಿಕಲ್ಚರು ನಾವು ಮಾಡೋಕ್ಕಾಗಲ್ಲ, ಅಲ್ಲಿ ಲೇಬರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ, ನೀವು 6 ಕುಂಟೆನಲ್ಲೇ ನಿಮ್ಮ ಏನು ಆಸೆಗಳಿದೆ ತೀರಿಸ್ಕೋಬೋದು. ಪ್ಲಾಂಟ್ಸ್ಗಳು ತುಂಬ ಡಿಫ್ರೆಂಟ್ ಫ್ರೂಟ್ಸ್ಗಳು ಹಾಕ್ಕೊಡ್ತೀವಿ, ಡಿಫ್ರೆಂಟಾಗಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿಕೊಡ್ತೀವಿ. ಸರಿ, ಮನೆ ಕಟ್ತೀವಿ.
ನಾವೊಂದು ಡಿಸೈನ್ ಕೊಡ್ತೀವಿ, ಬ್ಯೂಟಿಫುಲ್ ಆಗಿ ಡಿಸೈನ್. ಆ ಡಿಸೈನಿಗೆ ನೀವು ಕಟ್ಟಿದ್ರೆ ತುಂಬ ಒಳ್ಳೆಯದು. ಇಲ್ವಾ ನಾನೇ ಒಂದು ಡಿಸೈನ್ ಮಾಡಿ ಕಟ್ತೀನಪ್ಪ ಅಂದರೆ ಕಟ್ಕೊಳ್ಳಿ, 10% ಕಟ್ಕೋಬೋದು, ಏನು ತೊಂದರೆ ಇಲ್ಲ. ಸರಿ ಕಟ್ಕೊಂಡು ನಾನೇನಪ್ಪ ಮಾಡ್ತೀನಿ ಅಂದರೆ ವಿ ವಿಲ್ ಪ್ರೊವೈಡ್ ಟು ರೆಂಟ್ ಕೊಡ್ತೀವಿ. ಅಂದರೆ ನಾವು ಎಲ್ಲಿ ರೂಮ್ಗಳಿಗೆ ಏನು ಬಾಡಿಗೆ ಕೊಡ್ತಾ ಇದ್ದೀವಿ ಅದನ್ನು ಬಾಡಿಗೆ ಕೊಡ್ತೀವಿ. ಬಾಡಿಗೆ ಕೊಟ್ಟಾಗ ಶೇರ್ ವೈಸು ನಾವು ಮಾತಾಡ್ಕೊಳ್ಳೋಣ, ಖರ್ಚೆಲ್ಲ ಕೇಳೋದು ನಿಮ್ಗೇನು ಕೊಡಬೇಕು ನಮಗೇನು ಕೊಡಬೇಕು ನಾವೇ ಬಾಡಿಗೆ ಕೊಡ್ತೀವಿ. ಜಾಗ ನಿಮ್ಮದು ರಿಜಿಸ್ಟ್ರೇಷನ್ ನಿಮಗೆ ಮಾಡಿಕೊಟ್ಬಿಡ್ತೀವಿ. ಅದರಲ್ಲಿ ನಿಮ್ಮದು ಮನೆಯೇ ನಿಮ್ಮದು ಓನು, 3 ವರ್ಷ ಮೇಂಟೈನ್ ಮಾಡಿಕೊಡ್ತೀವಿ. ಅದಕ್ಕೆ ಮೆಂಬರ್ಶಿಪ್ ಕೊಡ್ತೀವಿ, ಇಲ್ಲಿದ್ದವ್ರಿಗೆ ಮಾತ್ರ ಮೆಂಬರ್ಶಿಪ್ ಕೊಡ್ತೀವಿ. ಏನು ಬೆನಿಫಿಟ್ ಅಂತ ಅಂದರೆ ನಮ್ಗೆ ಅಲ್ಲಿ ರೂಮ್ ಬುಕ್ ಆಯಿತು ಅಂದರೆ ಇಲ್ಲಿಂದ ತೊಗೊಂಡಾಗ ಅಲ್ಲಿ ಹಾಕ್ತೀವಿ, ನಾವು ಬಗ್ಗೆ ಇಡ್ತೀವಿ. ನೋಡೋಣ ಸರ್, ಬನ್ನಿ ಸರ್. ಓಕೆ. ಆಲ್ರೆಡಿ ಒಬ್ಬರು ಅದೃಷ್ಟವಂತರು ಏನಂದರೆ ಮೊದಲು ಇಲ್ಲಿ ತಗೊಂಡವ್ರಿಗೆ ಈ ಮರ ಇದರಲ್ಲೇ ಸಿಕ್ಬಿಡ್ತದೆ. ಹೌದು ಸರ್, ಹೌದು. ಆಮೇಲೆ ತೆಂಗಿನ ಮರಗಳು ಹಾಗೆ ಫಲ ಕೊಡ್ತಾ ಇದೆ. ಅದು ಹೆಂಗೆ ನಾವು ಡಿವೈಡ್ ಮಾಡ್ತೀವಿ, ಆ ತೆಂಗಿನ ಮರಗಳು ಅವಳಿಗೆ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ. ಆ ತೆಂಗಿನ ಮರನ ಅವ್ರಿಗೆ ಬೆಳೆಸಿರೋ ಮರಗಳು ಫಲಗಳೆಲ್ಲ ಅವ್ರಿಗೆ ಸೇರುತ್ತೆ, ಆ ಜಾಗದಲ್ಲಿ ಎಷ್ಟು ಬರುತ್ತೆ ಅಂತ ಸೇರುತ್ತೆ. ನಾವು ಏನು ಬಾಲಿ ಲ್ಯಾಂಡ್ಸ್ಕೇಪಿಂಗ್ ಏನು ಮಾಡಿದ್ದೀವಿ ಅದೇ ಥರ ಒಂದೊಳ್ಳೆ ಫಾರೆಸ್ಟ್ ಫೀಲಿಂಗ್ ತರಲೇಬೇಕು ಅಂದ್ಬಿಟ್ಟು ವಿ ಆರ್ ಪ್ಲಾನಿಂಗ್ ದಿಸ್. ಆ್ಯಂಡ್ ರೂಮ್ಸಲ್ಲೂ ಕೂಡ ನಾವು ಅಂದ್ಕೊಂಡಿರೋ ಕಾನ್ಸೆಪ್ಟ್ಸ್ಗೆ ನೀವೇನಾದರೂ ಒಪ್ಕೊಂಡು ಓಕೆ ನೀವೇ ಮಾಡಿ ಅನ್ನೋದಿದೆ. ಸೊ ಆಲ್ಮೋಸ್ಟ್ ನಮ್ಮದು ರೂಮ್ಸ್ ಆಗಲಿ ಏನು ಯೂನಿಕಾಗಿ ಬಂದಿದೆ, ನಿಮ್ಮ ಮನೆಗಳು ಕೂಡ ಆ ಥರ ಯೂನಿಕ್ ಸ್ಟೇಯಲ್ಲಿ ಇರ್ಬೋದು. ಆ್ಯಂಡ್ ಅದರಲ್ಲೇ ಕೂಡ ವೆರಿ ಲಕ್ಸುರಿಯಸ್ ಫೀಲಿಂಗ್ ಆಗಿ ಎಂಜಾಯ್ ಮಾಡ್ಬೋದು. ಯು ಕ್ಯಾನ್ ಡೂ ಜಾಯ್ನ್ ಅಸ್. ಓಕೆ, ಈಗ ಆಯಿತು ಸರ್, ಈಗ ಕಟ್ಟಿದೆ ನೀವು ಹೇಳ್ದಂಗೆ, ಇಲ್ಲಿ ಮನೆ ಕಟ್ಟಿದ್ವಿ, ನೀವು ಹೇಳ್ದಂಗೆ ಆಯಿತು, ಡಿಸೈನ್ ಇಲ್ಲ ನಾವು ಹೇಳ್ದಂಗೆ ಆಯಿತು. ಯಾವ ಥರದ್ದು ನನಗೆ ಅದು ಲಾಭ ಅದರಲ್ಲಿ ಸರ್? ಅದೇ ಈಗ ನೀವೇನು ಮನೆ ಕಟ್ತೀರಿ, ನೀವು ಹೇಳ್ಬೋದು 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ನಾನು ಬರ್ತೀನಪ್ಪ, ಅಲ್ಲಿವರೆಗೂ ಸ್ಪೇರಾಗಿ ಮನೆ ಇರ್ತದೆ, ನನಗೇನು ಲಾಭ ಅಂತ ನಿಮ್ಮ ಪ್ರಶ್ನೆ. ಮನೆ ಕಟ್ಬೋದು, ಹಾಗೆ ಇಟ್ಕೋಬೋದು, ಪ್ರಾಪರ್ಟಿಯಾಗಿ ಉಳಿಸ್ಕೋಬೋದು ಒಂದು ಭಾಗ. ಮನೆ ಕಟ್ಟಿದ ಮೇಲೆ ಏನು ಮಾಡ್ಬೋದು ಅನ್ನೋದು ಒಂದು ಭಾಗ. ಮನೆ ಕಟ್ಟಿದ ಮೇಲೆ ನೀವು ಮೊಬೈಲಲ್ಲೇ ನೋಡ್ಕೋಬೋದು, CC ಕ್ಯಾಮ್ರಾ ಹಾಕ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ರೂಮು ಫಿಲ್ಲಪ್ ಆದರೆ ಇಲ್ಲಿಂದ ತೊಗೊಂಡೋಗ್ತೀವಿ. ಅದು ತೊಗೊಂಡೋಗೋಕ್ಕೇನು 500 ಮೀಟ್ರು ಬಗ್ಗಿ ಇಡ್ತೀವಿ. ಬಗ್ಗಿ ಅಂದರೆ ಇದು ಬ್ಯಾಟ್ರಿದು ಕಾರ್ ಬರ್ತಾವಲ್ಲ ಅದು ಇಡ್ತೀವಿ. ಸೈಕಲಲ್ಲಿ ಪಕ್ಕದ 500 ಮೀಟರ್ ಇರೋದ್ರಿಂದ ಅವರ ವೆಹಿಕಲಲ್ಲಿ ಹೋಗ್ಬೋದು, ಅವ್ರ ಸ್ವಂತ ವೆಹಿಕಲಲ್ಲಿ ಹೋಗ್ಬೋದು, ಅಥವಾ ನಮ್ಮ ವೆಹಿಕಲ್ ಇಡ್ತೀವಿ ಅದರಲ್ಲಿ ಹೋಗ್ಬೋದು. ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ನಮಗೆ 60% ನಿಮಗೆ ಓನರ್ಗೆ ಖರ್ಚೆಲ್ಲ ಕಳೀತೀವಿ, 40% ನಮಗೆ. ಈಗ ನಾನು ಎಷ್ಟೋ ಒಂದು ರೂಮ್ನ ಫಿಕ್ಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಆ ರೂಮಲ್ಲಿ ಖರ್ಚು ಕಳೆದು ನಿಮಗೆ ಎಷ್ಟೋ ಭಾಗ ಬರುತ್ತೆ, ಅದು ಕೂತು ನಾವು ಓನರು ನಾವು ಮಾತಾಡೋದು ಫಿಕ್ಸ್ ಮಾಡ್ತೀವಿ. ಇವತ್ತು ಜಾಗ ಇಷ್ಟು ಜಾಗ ನಮ್ಗೆ 5 ಎಕರೆನೂ ಜಾಗ ಅಲ್ಲಿವರೆಗೂ ಇದೆ. ಅಲ್ಲಿವರೆಗೂ ಇರೋ ಜಾಗನ ನಾವು ಮಟ್ಟ ಮಾಡಿ ಇಟ್ಕೊಂಡಿದ್ದೀವಿ. ಆದ್ದರಿಂದ ಇದಕ್ಕೆಲ್ಲ ನಾವು ಸೈಟ್ ಮಾಡ್ತೀವಿ ಇವಾಗ. ಅಂದರೆ ಫಾರಮ್ ಲ್ಯಾಂಡ್ ಅಂತ ಅರ್ಥ. ಅಂದರೆ ಅಗ್ರಿಕಲ್ಚರ್ ಪರ್ಪೋಸ್ ಅಂತಲೇ ಅವ್ರು ಮಾಡಬೇಕು. 90% ಅಗ್ರಿಕಲ್ಚರ್, 10% ಮನೆ ಕಟ್ಕೋಬೇಕು, 90% ಪ್ಲಾಂಟ್ ಹಾಕಬೇಕು. ಇದು ಗೌರ್ಮೆಂಟ್ ಬೈಲ. 5 ಎಕರೆ ಮೇಲೆ ರಿಜಿಸ್ಟರ್ ಮಾಡ್ಕೋಬೋದು. ನಾವು 6 ಕುಂಟೆ ಮಾಡೋಕ್ಕಾಗಲ್ಲ ಅಂದರೆ ಅದನ್ನೆಲ್ಲ ನೀವೇ ಮಾಡಿ ಕೊಡ್ತೀರಿ. ಎಲ್ಲ ಮಾಡಿ ಮೇಂಟೆನೆನ್ಸ್ ಕೂಡ ನಾವೇ ಮಾಡಿಕೊಡ್ತೀವಿ. ತಿಂಗಳಿಗೆ ಇಷ್ಟು ಅಂತ ನಾವು ತೊಗೊಳ್ತೀವಿ. ಅದನ್ನು 3 ವರ್ಷ ಮೇಂಟೈನ್ ಮಾಡಿದ್ಮೇಲೆ ಅವರೇ ಮಾಡ್ಕೋಬೋದು. ಇದಕ್ಕೆ ನೀರು ಕರೆಂಟು ಎಲ್ಲನೂ ನಾವು ಕೂತ್ಕೊಂಡು ಮಾತಾಡ್ತೀವಿ ಯಾವ ಥರ ಮಾಡಬೇಕು ಏನು ಅಂತ. ಇದು ಫಾರಮ್ ಲ್ಯಾಂಡ್ ಕಾನ್ಸೆಪ್ಟು ಇದೆಲ್ಲ ಕಡೆ ಹಾಗೇ ಇದೆ. ಈ ಕ್ಲಬ್ ಹೌಸ್ನ ಒಂದು ಕಡೆ ಇರುತ್ತೆ, ರೂಮ್ಸ್ಗಳು ಇದು ಫಾರಮ್ ಲ್ಯಾಂಡ್ಗಳು ಒಂದು ಕಡೆ ಇರುತ್ತೆ. ಅವಾಗ ನಿಮಗೆ ಜಮೀನು ಫೀಲಿಂಗೂ ಬರುತ್ತೆ, ನಿಮಗೆ ಇದು ಗೆಸ್ಟ್ ಹೌಸ್ ಫೀಲಿಂಗೂ ಬರುತ್ತೆ, ರೆಂಟ್ಗೂ ಕೊಡ್ಬೋದು. ಓಕೆ, ಎಷ್ಟು ಬರುತ್ತೆ ಸರ್ ಇಲ್ಲಿ 6 ಗುಂಟೆ ಹಂಗೆ? ಸದ್ಯಕ್ಕೆ ಬರೀ 6 ಗುಂಟೆಗೆ ಅರೌಂಡ್ 20 ಪ್ಲಾಟ್ಸ್ ಬರ್ತಾ ಇದೆ. ನೆಕ್ಸ್ಟ್ ಫೇಸ್ 2 ಅಕಸ್ಮಾತ್ ಹಿಂಗೆ ನೋಡಿಕೊಂಡು ಫೇಸ್ 2 ಮತ್ತೆ ಶುರು ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು 5 ಎಕರೆ ಏನಿದೆ ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ಇದನ್ನು ಒಂದೊಳ್ಳೆ ಪ್ರೀಮಿಯಮ್ನೆಸ್ನ ತಂದು ಜನ ಫಸ್ಟ್ ಇಷ್ಟಪಟ್ಟು ಅವ್ರದ್ದೇ ಪ್ಲಾಟ್ಸ್ ಆಗಲಿ ಅವ್ರವ್ರದ್ದೇ ರೋಡ್ಸ್ ಆಗಲಿ ಎಲ್ಲ ಫಾರ್ಮ್ ಲ್ಯಾಂಡ್ಗಿಂತನೂ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ನಾವು. ಸೊ ಅದನ್ನೆಲ್ಲ ಇಷ್ಟಪಟ್ಟಾದಮೇಲೆ ನೋಡಿಕೊಂಡು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕೆಲವೇ ದಿನಗಳಲ್ಲಿ ಒಂದು ಡೆಮೋ ಥರ ಮಾಡ್ತೀವಿ. ಅದನ್ನೆಲ್ಲ ಈಗ ಸ್ವಲ್ಪ ಇವಾಗ ಅಲ್ಲೆಲ್ಲ ಪ್ಲ್ಯಾನ್ಸ್ ಇತ್ತು, ಅದನ್ನೆಲ್ಲ ತುಂಬ ತೆಗೆದು ಮಟ್ಟ ಮಾಡಿಸಿ ಎಲ್ಲ ರೆಡಿ ಮಾಡ್ತಿದ್ದೀವಿ. ಇನ್ನು ಸದ್ಯದಲ್ಲೇ ಇದಕ್ಕೆ ನಾವು ಅದಕ್ಕೊಂದು ಡಿಸೈನ್ ಮಾಡಿಸಿ ಕ್ವಾಡ್ ಡ್ರಾಯಿಂಗ್ ಅಂತ ಡಿಜಿಟಲ್ ಡ್ರಾಯಿಂಗ್ ಅಂತ ಬರುತ್ತೆ, ಅದನ್ನೆಲ್ಲ ಮಾಡಿಸಿ ಸೈಟ್ಗಳು ವಿಂಗಿಡ್ಸ್ನೇ ಮಾಡಿ ಸೈಟನ್ನು ಬರೆದದು ಫಾರಮ್ ಲ್ಯಾಂಡ್ ಅಂತ ಹೇಳಬೇಕು. ಇದು ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ. ಇದಕ್ಕೆ ಯಾವುದು ಕನ್ವರ್ಜೇಷನ್ ಏನೂ ಬೇಕಾಗಿಲ್ಲ. ಅವರಿಗೆ ಜಮೀನು ಮಾಡ್ತಾಯಿದ್ದೀವಿ ಅನ್ನೋ ಫೀಲಿಂಗು ಬರಬೇಕು, ಗೆಸ್ಟ್ ಹೌಸ್ ಇದೆ ಅಂತ ಫೀಲಿಂಗು ಬರಬೇಕು, ಅದರಲ್ಲಿ ಒಂದು ಆದಾಯನೂ ಬರಬೇಕು. ಇದು ನಮ್ಮ ಈಗ ಹಂಗಾರೆ ಈಗ ನೀವು ಹೇಳಿದ ಪ್ರಕಾರ 2 ಇನ್ವೆಸ್ಟ್ಮೆಂಟ್ ನನಗೆ ಬರುತ್ತೆ. ಹೌದು ಸರ್. ಒಂದು 6 ಗುಂಟೆ ತಗೊಳ್ಳುವಂಥದ್ದು ಇನ್ವೆಸ್ಟ್ಮೆಂಟ್, ಹೌದು. ಇನ್ನೊಂದು ಅದನ್ನು ಮನೆ ಕಟ್ಟುವಂಥದ್ದು ಇನ್ವೆಸ್ಟ್ಮೆಂಟ್. ಹೌದು. ನಾನು ಮನೆ ಕಟ್ಟಲ್ಲಪ್ಪ, ನನಗೆ ಸೈಟ್ ಸಾಕು, ನಾನು ಯಾವ ಫ್ಯೂಚರಲ್ಲಿ ಕಟ್ಕೊಳ್ತೀನಿ, ಲೆಟ್ ಇಟ್ ಬಿ ದೇರ್, ಇಟ್ಕೊಳ್ಳಿ
ಅಷ್ಟೇ. ಕಟ್ಟಲೇಬೇಕು ಅಂತ ನಮ್ದೇನು ಫೋರ್ಸ್ ಇಲ್ಲ. ಆ ಜಾಗಕ್ಕೆ ನಾವು ಇಂಥ ರೇಟ್ ಅಂತ ಫಿಕ್ಸ್ ಮಾಡ್ತೀವಿ. ಅದು ಜಾಗ ಕೊಟ್ಟು ನಮ್ಮದು ರೋಡಲ್ಲಿ ಇದು ಪ್ರತಿಯೊಂದೆಲ್ಲ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀವಿ. ಅದು ಉಟ್ಕೊಂಡು ನಾನಿಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ ಕಟ್ಟೋದು ಬೇಡ ವೈಲ್ ಅಂದ್ಕೊಂಡು ಇಟ್ಕೊಳ್ಳಿ, ಹಾಗೇನೆ ಅವ್ರಿಗೆ ಇಷ್ಟ ಬಂದಾಗ ಕಟ್ಕೊಳ್ಳಿ. ಈಗ ಕೆಲವೊಬ್ಬರು ತಗೊಂಡ್ಮೇಲೆ ಒಬ್ಬೊಬ್ಬರದ್ದು ಒಂದು ಆಸೆ ಇರುತ್ತೆ. ಕೆಲವೊಬ್ರು ಬದುಕು ಕಟ್ಕೊಳ್ಳೋದಕ್ಕೆ ಮಾಡೋರು ಇರ್ತಾರೆ. ಹೌದು, ನಾನು ಹಸು ಸಾಕಾಣಿಕೆ ಏನೋ ಮಾಡ್ತೀನಿ, ಮಾಡ್ಕೊಳ್ಳಿ. ನಾವು ಜಾಗದಲ್ಲಿ ಏನಾದರೂ ಮಾಡ್ಕೊಳ್ಳಿ, ಅಥವಾ ಅಷ್ಟರೊಳಗೆ ತರಕಾರಿ ಏನೋ ಬೆಳೆದು ನಾನು ಮಾರಿ ಜೀವನ ಮಾಡ್ತೀನಿ, ಬೆಳ್ಕೊಳ್ಳಿ. ಅವ್ರ ಜಾಗದಲ್ಲಿ ಡೆಫಿನೆಟ್ಲಿ ಅವ್ರದ್ದು ಫುಲ್ ಪ್ಲಾಟೇ ಅವ್ರದ್ದು ಇರುತ್ತೆ ಸರ್. ನಾವು ಅದನ್ನ 6 ಕುಂಟೆ ಆಯ್ತು ಅಂದ್ರೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ ಅವ್ರಿಗೆ. ಸೊ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನೀವು ಹೇಳ್ತೀರ ಕಾನೂನು ವಿತಿನ್ ದ ಲಿಮಿಟ್, ವಿತಿನ್ ಕಾನೂನಲ್ಲಿ ನೀವಾದ್ರೂ ಅವರಾದ್ರೂ ಏನಾದ್ರು ಮಾಡ್ಕೋಬಹುದು, ನೀವಾದ್ರೂ ಏನಾರು ಆದ್ರೆ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ ಮಾತ್ರ ಮಾಡಕ್ ಸಾಧ್ಯ. ನಿರಂತರ ಫ್ಯಾಕ್ಟ್ರಿ ಕಟ್ತೀವಿ ಅಂದ್ರೆ ಕಟ್ಟಕ್ಕಾಗಲ್ಲ. ನಿರಂತರ ಆದಾಯ ಬರುತ್ತೆ. ಇದನ್ನ ನೀವು ಹಿಂಗ್ ಪ್ಲಾನ್ ಮಾಡಿದಿರಿ ಅವ್ರ ಇನ್ವೆಸ್ಟ್ಮೆಂಟ್ಗೆ. ಏನೂ ಮಾಡೋಕ್ಕಾಗೋದಿಲ್ಲ. ಅವರು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಮಾಡಬೇಕು. ಸ್ವಲ್ಪ ಆದ್ಯತೆ ಕೊಡ್ತಾ ಇದ್ದೀವಿ. ಈಗ ಅಂಡರ್ ವರ್ಕ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು, ಸರ್ ನಮಗೂ ಇಷ್ಟ ಇದೆ ಇಲ್ಲಿ ನೋಡಿ, ನಂಜನಗೂಡು 9 ಕಿಲೋಮೀಟ್ರ್ ಇದೆ, ಹೈವೇ 3 ರಿಂದ 4 ಕಿಲೋಮೀಟ್ರ್ ಇದೆ, ಮೈಸೂರು 30 ಕಿಲೋಮೀಟ್ರ್ ಇದೆ, ಊಟಿ ರೋಡು, ಸರ್ ನಾನು ಇಲ್ಲಿರಬೇಕು ಅಂತ ಏನೋ ಆಸೆ ಪಡೋದಾದ್ರೆ ಫಸ್ಟ್ ಕಮ್ ಫಸ್ಟ್ ನಮ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ, ಬರ್ಬೋದು. ಅವ್ರಿಗೊಂದು ರೇಟ್, ಒಳ್ಳೆ ರೇಟ್ ನಿಮ್ಮ ಲೆಕ್ಕನ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಸಣ್ಣ ರೂಮನ್ನು ಅಥವಾ ಮನೇನೂ ಇಟ್ಕೊಂಡ್ರೆ ಒಂದು 50 ಲಕ್ಷ ಆಗ್ಬೋದು ಸರ್. ಮುಗೀತದೆ ಸರ್. 50 ಅನ್ಕೊಳ್ಳೋಣ ಸರ್, ಮುಗಿಸ್ಬೋದು ಸರ್. ನಾನು 50 ಲಕ್ಷ ಅಲ್ಲಿ ಹಾಕಿದ್ರೆ ತಿಂಗಳಿಗೆ ನನಗೆ ಏನು? ನೀವು ಅಗ್ರಿಕಲ್ಚರಲ್ಲಿ ಇಂಥದ್ದೇ ಕೊಡ್ತೀವಿ ಅಂತ ನಾವು ಹೇಳಕ್ಕೆ ಬರಲ್ಲ ಸರ್. ಅಲ್ಲ, ನಿಮ್ಮದೇ ಮನೆ ಕಟ್ಟಿ ಕೊಟ್ಟೆ, ಮನೆ ಕೊಟ್ಟೆ. ನಾನು ಹೆಂಗೆ ನನಗೆ ಜನ್ರೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ನನ್ನ ರೆಸಾರ್ಟ್ಗೆ ಎಷ್ಟು ಜನ್ರೇಟ್ ರೂಮ್ಸ್ಗಳು ಅದನ್ನು ಮುಗಿದ್ಮೇಲೆ ನಿಮ್ಮ ಜನ್ರೇಟ್ ತೊಗೊಳ್ತೀವಿ. ಯಾಕಂದ್ರೆ ನಮ್ಮ ತುಂಬ ಜನ ಜರ್ಮನಿಯಿಂದ ಜನ ಬರ್ತಾ ಇದ್ದಾರೆ, ತುಂಬ ಪೀಕಲ್ಲಿ ಓಡ್ತಾ ಇದೆ. ಸೊ ನಾನು ಅಂದ್ಕೊಳ್ತೀನಿ ಯಾವಾಗಲೂ ಗ್ಯಾಪ್ ಇರಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಅಲ್ಲಿ ನೋಡ್ಬೋದಲ್ಲ ಸರ್, ನನ್ನ ರೂಮ್ ಇವತ್ತು ತುಂಬಿದೆ ತುಂಬಿಲ್ಲ ಅಂತ. ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ನಮ್ದು ರೂಮ್ಸ್ ಈಗ ಕಡಿಮೆ ಇದೆ. ಸೊ ನಾವಿಲ್ಲಿ ಯಾವಾಗ ಒಂದು ಲಕ್ಸುರಿ ವಿಲ್ಲಾನೋ ಏನಾದರೂ ಒಂದು ಡಿಫ್ರೆಂಟ್ ಯುನೀಕ್ ಬಾಲಿ ಲ್ಯಾಂಡ್ಸ್ಕೇಪಿಂಗ್ ತಂದು ಆ ವಿಲ್ಲ ತರ್ತೀವಿ. ಸೊ ಜನ ಇಷ್ಟಪಡ್ತಾರೆ. ಅದನ್ನು ನಾವು ನಮಗೆ ಕೊಡಬೇಕು ಅಂತನೂ ಅಲ್ಲ, ನೀವು Airbnb ಹಾಕೊಬೋದು, ನಿಮ್ಮದೇ ಪ್ರಾಪರ್ಟಿನ ನೀವು ಡಿಸ್ಪ್ಲೇ ಮಾಡ್ಬೋದು. ಸೊ ಆ ಯೂನಿಕ್ನೆಸ್ಸು ಮತ್ತು ನಮ್ಮ ರೂಮ್ಸ್ ಯಾವಾಗ ಫಿಲ್ ಆಗುತ್ತೆ, ನಾನೇನು ಮಾಡ್ತೀನಿ, ಈ ವಿಲ್ಲಾನ ನಾನು ಬಾಡಿಗೆಯಾಗಿ ನಿಮಗೆ ತಗೊಳ್ತೀನಿ. ಸೊ ಈಗ ನಂದು ಒಂದು ದಿನಕ್ಕೆ ನಮ್ಮ ರೂಮ್ಸ್ ಒಂದು 9,000 ಇದೆ, ಆ ಥರ ಎಲ್ಲ ಇರುತ್ತೆ. ಸೊ ನೀವು ಎಲ್ಲೋ 1 ವಾರಕ್ಕೋ 2 ವಾರಕ್ಕೋ 1 ತಿಂಗಳಿಗೋ ಒಂದ್ಸತಿ ನೀವು ಬೇರೆ ಕಡೆಯಿಂದ ಬರ್ತೀರಾ, ನಿಮ್ಮ ಮನೆಗಳಿಂದ. ಎಲ್ಲಿ ನೀವು ಬೆಂಗಳೂರಲ್ಲಿ ಇರ್ತೀರಾ ಇಲ್ಲ ಮೈಸೂರಲ್ಲಿ ಇರ್ತೀರಾ, ಯಾವಾಗಲೂ 1 ತಿಂಗಳಿಗೆ ಒಂದ್ಸತಿ ಬರ್ತೀರಾ. ಸೊ ನಾವು ಇನ್ನು ಮಿಕ್ಕಿದ ದಿನ ಎಲ್ಲ ಸುಮ್ಮನೆ ಫ್ರೀ ಬಿದ್ದಿರುತ್ತೆ. ಅದ್ರ ಬದಲು ನೀವು Airbnb ಆದರೂ ಡಿಸ್ಪ್ಲೇ ಮಾಡ್ಬೋದು. ಅಕಸ್ಮಾತ್ ನನಗೆ ನನ್ನ ರೂಮ್ಸ್ ಯಾವಾಗ ಫಿಲ್ ಆಯಿತು ಅವಾಗ ನಂಗೆ ಕೊಡಬೇಕು ಅಂದರೆ ನನಗೆ ಕೊಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಆ ಥರ ನಮ್ಮ ಕಾನ್ಸೆಪ್ಟ್. ಈಗ ಅದು ವರಮಾನ ಬಂದಂಗೆ ಆಗ್ತು, ಜಮೀನು ಪೂರ ತೊಗೊಳಕ್ಕಾಗಲ್ಲ, ಜಮೀನು ತೊಗೊಂಡಂಗೆ ಆಯಿತು, ನೀವು ಗೆಸ್ಟ್ ಹೌಸ್ ಕಟ್ದಂಗೆ ಆಯಿತು. ನೀವು ಯಾವಾಗಾದರೂ ಇಷ್ಟಪಟ್ಟರೆ ನಿಮ್ಮ ಫ್ಯಾಮಿಲಿ ಅವಾಗ ಹೇಳ್ತೀರಾ ನನಗೆ, ನೋಡಪ್ಪ ನನಗೆ ಈ ಟೈಮಲ್ಲಿ ನೀವು ಕೊಡಬೇಡಿ, ಅದು ನಮ್ಮ ಫ್ಯಾಮಿಲಿಗೆ ಬೇಕು ಅಂತ ಹೇಳ್ತೀರಾ. ಆವಾಗ ನಾವು ಫ್ಯಾಮಿಲಿಗೆ ಕೊಡ್ತೀವಿ. ಆವಾಗ ನಾವು ಬ್ಲಾಕ್ ಮಾಡೋದು ನಿಂತೋಗುತ್ತೆ. ಎಲ್ಲ ನೀವು ಆನ್ಲೈನಲ್ಲೇ ನೋಡ್ಬೋದಲ್ಲ ಸರ್, ಇವತ್ತು ಬುಕ್ ಆಗಿದೆ, ಬುಕ್ ಆಗಿಲ್ಲ, ಏನೇ ನೀವು ಇದ್ರಿದ್ರೂ ಬಿಲ್ಗಳು ಕೂಡ ಎಲ್ಲ ನಿಮಗೆ ಡಿಜಿಟಲಲ್ಲೇ ಬಂದ್ಬಿಡ್ತದೆ. ಅದರಿಂದ ಎಲ್ಲ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ. ಎಲ್ಲದು ಅವ್ರವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಡ್ತೀವಿ. 3 ವರ್ಷ ಮೇಂಟೈನ್ ಮಾಡಿಕೊಡ್ತೀವಿ. ನಮ್ಮಲ್ಲಿ ಅವರೇ ಇಟ್ಕೊಬಿಡ್ಬೋದು. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಬೇಕಾದ್ರೆ ಯಾರಿಗಾದರೂ ಕೊಟ್ಕೊಳ್ಬೋದು. ನಮಗೆ ಕೊಡಬೇಕು ಅನ್ನೋದೂ ಇಲ್ಲ. ಅವರೇ 365 ದಿವಸ ಉಪಯೋಗಿಸ್ಕೊಳ್ತೀನಿ ಅಂದರೆ ನಮ್ಮ ಅಭ್ಯಂತರ ಇಲ್ಲ. ಇಲ್ಲಪ್ಪ ಅಲ್ಲ, ನಿಮಗೆ ಕೊಡೋದಾದ್ರೆ ಒಂದು ಬೆನಿಫಿಟ್ ಏನಂದ್ರೆ ನೀವು ನೋಡಿ ಬಹಳ ಸುಂದರವಾಗಿ ಮಾರ್ಕೆಟಿಂಗ್ ಮಾಡ್ತೀವಿ, ಮಾಡ್ತೀರಿ, ಒಳ್ಳೊಳ್ಳೆ ಮರ ಹಾಕ್ತೀರಿ, ಮೇಂಟೆನೆನ್ಸ್ ಮಾಡ್ತೀರಿ. ಈ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಲ್ವಾ? ನಾನೇ ಮಾಡ್ಕೊಂತೀನಿ ಅಂದ್ರೆ ಅದನ್ನೆಲ್ಲ ನಾನೇ ಮಾಡ್ಬೇಕು. ನಮ್ಗೆ ಅಷ್ಟು ಟೈಮ್ ಇಲ್ಲ, ಅದನ್ನೆಲ್ಲ ನೀವೇ ಮಾಡ್ಬೇಕಾಗ್ತದೆ ಮುಂದಿನ ದಿವಸಕ್ಕೆ ಅಲ್ವಾ? ಅದು ನಮ್ಗೆ ಚಂದ ಕಾಣಿಸುತ್ತೆ ಮತ್ತು ದುಡಿಮೆನೂ ಶುರುವಾಗುತ್ತೆ. ಒಳ್ಳೆ ಅಪರ್ಚುನಿಟಿ ಸರ್ ಇದು. ಹೌದು ಸರ್. ತುಂಬ ನೋಡಿ, ಒಂದೇ ಸಮತಟ್ಟಾಗಿರೋ ಭೂಮಿ, ಕೆಂಪು ಭೂಮಿ, ನೀರು ಫೆಸಿಲಿಟಿ ಚೆನ್ನಾಗಿದೆ. ಆ ಥರ ಸರ್. ಈಗ ಇದು ಖಾಲಿ ಲ್ಯಾಂಡ್ ಇದೆ, ಯಾವಾಗ ಇದು ನಮ್ಮ ವೀಕ್ಷಕರಿಗೆ ಕೊಡ್ತೀರಿ ಮತ್ತು ಹೆಂಗಿರುತ್ತೆ ಅವಾಗ ಲ್ಯಾಂಡ್ ಇದೆ? ಸರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಅಂದರೆ ಆಲ್ಮೋಸ್ಟ್ ಸೀರಿಯಸ್ ತೊಗೊಂಡು ಇಲ್ಲಿರೋ ಕೆಲವೆಲ್ಲ ಬೇಡದಿರೋ ಪ್ಲ್ಯಾಂಟ್ಗಳೆಲ್ಲ ತೆಗೆದು ಮಟ್ಟ ಮಾಡಿಸಿದ್ದೀವಿ. ನಾವು ಎಷ್ಟು ಬೇಗ ಅರ್ಲಿ ಆಗುತ್ತೆ, 1 ವಾರ 10 ದಿವಸದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 6 ತಿಂಗಳು ತೊಗೊಳ್ಬೋದು. 6 ತಿಂಗಳು ನಾವು ಮುಗಿಸ್ಬೇಕು ಅಂತ. ಯಾಕಂದರೆ ಪೇಪರ್ಸ್ ಎಲ್ಲ ನಾವು ಬೇರೆಯವ್ರಂತ ತೊಗೊಳ್ಬೇಕು ಅನ್ನೋದೇನಿಲ್ಲ, ಎಲ್ಲ ನಮ್ಮ ಹೆಸರಲ್ಲೇ ಇರೋದ್ರಿಂದ ಜಸ್ಟು ಅದಕ್ಕೆ ನಾವು ಈಗ ಪ್ಲ್ಯಾಂಟೇಷನ್ನು, ಲ್ಯಾಂಡ್ಸ್ಕೇಪಿಂಗು, ಫ್ರಂಟಲ್ಲಿ ಗೇಟು ಇವೆಲ್ಲ ಮಾಡಬೇಕು. ಆದ್ದರಿಂದ ಯಾರಾದರೂ ಇಷ್ಟಪಟ್ಟು ಫಸ್ಟ್ ಬಂದು ನಾವು ತೊಗೊಳ್ತೀವಿ ಅಂದರೆ ಅವ್ರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ, ವೆರಿ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡ್ತೀನಿ 6 ತಿಂಗಳು ಅಂತಂದರೆ ಎಲ್ಲ ರೆಡಿ ಆದಮೇಲೆ ಎಲ್ಲ ಬರ್ತಾರೆ.
ಅದ್ರ ಬದಲು ಈಗ ಯಾರಾದರೂ ಬರ್ತೀನಿ ಅಂತಂದರೆ ನಾವು ಏನು ಮಾಡ್ತೀವಿ, ಈಗ ಒಂದು 15 ದಿವಸ 20 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗೆಲ್ಲ ಇದೇ ಕೆಲಸಕ್ಕೆ JCB ತೊಗೊಂಬಂದು ಎಲ್ಲ ಮಟ್ಟ ಮಾಡಿದ್ದೀವಿ ನೋಡಿ, ಅಲ್ಲೆಲ್ಲ ಇತ್ತು, ಅದೆಲ್ಲ JCB ಕೆಲಸನೇ ನಾನು ಮಾಡಿರೋದು. ಆಮೇಲೆ ಉಳ್ಕೊಳ್ಳೋರು ಒಂದೊಂದು ಸೈಟಲ್ಲಿ 2 ತೆಂಗಿನ ಮರ ಬರುತ್ತಾ, 1 ತೆಂಗಿನ ಮರ ಬರುತ್ತಾ, 3 ತೆಂಗಿನ ಬರುತ್ತಾ, ಫಲ ಕೊಡೋ ಮರ ನಿಮ್ಮದೇ, ಅದು ನಮಗಿಲ್ಲ. 6 ಕುಂಟೆ ಅಥವಾ ನನಗಿಲ್ಲ ಸರ್ ನಾನು ಸಾಲಲ್ಲ ಅಂದರೆ 12 ಕುಂಟೆ, ಇಬ್ಬರು ಒಂದಕ್ಕೆ ತೊಗೊಳ್ಳಿ ಆ ಥರ. ಆಮೇಲೆ ಅಲ್ಲಿ ಬರೋ ಎಳ್ನೀರೆಲ್ಲ ನಿಮಗೇನೆ 3 ವರ್ಷ ಮಾತ್ರ ನಾವು ಮೇಂಟೆನೆನ್ಸ್ ಮಾಡಿ ಕೊಡ್ತೀವಿ. ಮೇಂಟೆನೆನ್ಸ್ ಅಷ್ಟೇ, ಅದು ನಿಮ್ಮದೇ ರಿಜಿಸ್ಟರ್ ನಮಗೆ. ಮೇಂಟೆನೆನ್ಸ್ ಅಂದ್ರೆ ಏನು ಮಾಡ್ತೀವಿ ಸರ್? ಅದು ಇವಾಗ ಕಳೆ ಬಿದ್ದಿರುತ್ತೆ, ನೀರು ಹಾಕಬೇಕು, ಅದಕ್ಕೆ ಲ್ಯಾಂಡ್ಸ್ಕೇಪಿಂಗ್ ಇರುತ್ತೆ, ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕಲ್ಲ ಸರ್. ಸುಮ್ಮನೆ ಇಲ್ಲಾಂದರೆ ಪಾಲ್ ಬಿದ್ದು ಹೊಟ್ಟೋಗ್ತದೆ. ಈಗ ಲ್ಯಾಂಡ್ಸ್ಕೇಪಿಂಗ್ ನಾವು ಮಾಡಿಕೊಟ್ಟಿರ್ತೀವಿ, ಅದು ಹಾಳು ಬಿದ್ದು ಹೋಗ್ಬಿಡ್ತದಲ್ಲ. ಅದಕ್ಕೆ ಏನಾದರೂ ಚಾರ್ಜಸ್ ಮಾಡ್ತಾರೆ? ಅಂದ್ರೆ ಸ್ಟಾರ್ಟಿಂಗ್ 1 ವರ್ಷ ನಾವು ಏನ್ ಮೇಂಟೆನೆನ್ಸ್ ಇದೆ ಅದನ್ನೆಲ್ಲ ಅಂತ ಚಾರ್ಜ್ ಮಾಡ್ತೀವಿ. 1 ವರ್ಷ ನಮ್ದು ಪೂರ್ತಿ ನಮ್ದಿರುತ್ತೆ. ಸೊ ಕ್ಲೀನಿಂಗ್ ಆಗಲಿ, ಆ ವಾಟ್ರದ್ದಾಗಲಿ ಏನೇ ಇದ್ರೂ ನಾವು ಮಾಡಿರ್ತೀವಿ, ಆ ಎಲೆಕ್ಟ್ರಿಸಿಟಿದು ಏನೇ ಇದ್ರೂ ನಾವು ಮಾಡಿರ್ತೀವಿ. ನೆಕ್ಸ್ಟ್ 1 ವರ್ಷ ಆದಮೇಲೆ ಏನು ಪ್ಲಾಟ್ಸ್ ಡಿವೈಡ್ ಆಗಿರುತ್ತೆ 20 ಮೆಂಬರ್ಸ್ಗೆ, ಏನೊಂದು ಸೆಕ್ಯೂರಿಟಿದಾಗಲಿ ಬರೀ ಕ್ಲೀನಿಂಗ್ ಪ್ರೊಸೆಸ್ ಆಗಲಿ, ಅವ್ರವ್ರಿಗೆ ಒಂದು 2 ಆಳ್ಗ, ಐ ಮೀನ್ 2 ಲೇಬರ್ಸ್ ಇರ್ತಾರಲ್ಲ, ಅವ್ರಗಳಿಗೆ ಸಣ್ಣ ಪುಟ್ಟ ಚಾರ್ಜಸ್ ಇರುತ್ತೆ. ಅದನ್ನ ಡಿವೈಡ್ ಮಾಡಿಬಿಟ್ಟು ಏನು 1,000 2,000 3,000 ಒಂದು ತಿಂಗಳು ಎಷ್ಟಾದರೂ ಬರ್ಬೋದು, ಅದನ್ನು ಹೇಳಕ್ಕೆ ಬರಲ್ಲ. ಅದನ್ನ ಡಿವೈಡ್ ಮಾಡ್ತೀವಿ. ಎಷ್ಟು ಜನ ಅಲ್ಲಿ ಲ್ಯಾಂಡ್ ತೊಗೊಂಡಿರ್ತಾರೆ ಅಷ್ಟು ಜನ ಅದನ್ನು ಖರ್ಚು ಮಾಡಿ ಡಿವೈಡ್ ಮಾಡ್ತೀವಿ. ಇಲ್ಲಾಂದ್ರೆ ನಾವೇ ಸೂಪರ್ವಿಷನ್ ತೊಗೊಳ್ಳಿ ಸರ್, ಅದು ಲೈಫ್ ಲಾಂಗ್ ಅಂದರೆ ನಾವೇ ಇಷ್ಟು ಕೊಟ್ಟರು ನಾವೇ ಮೇಂಟೈನ್ ಮಾಡಿಸಿ ಕೊಡ್ತೀವಿ. ಈಗ ಸೆಕ್ಯೂರಿಟಿ ಇಡೋದ್ರಿಂದ ಹಿಡಿದು, ನೀರು ಹಾಕೋದ್ರಿಂದ ಹಿಡಿದು, ಗಲೀಜಿದ್ರೆ ಎತ್ತಾಕೋದ್ರಿಂದ, ಡೆಬ್ರಿಸ್ ಎತ್ತಾಕೋದ್ರಿಂದ ಹಿಡಿದು, ಕಳೆ ಗಿಳೆ ಎಲ್ಲ ಬೆಳೆದಿರ್ತದೆ ಅದೆಲ್ಲ ಕ್ಲೀನ್ ಮಾಡೋದ್ರಿಂದ ಯಾರು ಜವಾಬ್ದಾರಿ? ಅದಾಗೋದಿಲ್ಲ, ಅದು ಬಂದುಬಿಡ್ತದೆ. ಅದನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ 20 ಜನಕ್ಕೆ ಏನು ಖರ್ಚಿದೆ ಅದನ್ನು ಡಿವೈಡ್ ಮಾಡ್ಕೊಂಡು ಕಟ್ಟಬೇಕು. 1 ವರ್ಷ ನಾವೇ ಖರ್ಚು ಮಾಡಿ ಕೊಡ್ತೀವಿ, ಅದು 1 ವರ್ಷ ನಮ್ಮದು ರೆಸ್ಪಾನ್ಸಿಬಿಲಿಟೀಸು. ಇನ್ನು ನಾವು ಪ್ರಾಜೆಕ್ಟು ಈಗ ಒಂದು ವೀಕಲ್ಲಿ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನ್ನೊಂದು ಸ್ವಲ್ಪ ತಿಂಗಳುಗಳೇ, ಇನ್ನೊಂದು 2-3 ಮಂತ್ಸಲ್ಲಿ ಒಂದು ಮಾಕಪ್ಸು, ನಮ್ಮದು ಎಂಟ್ರೆನ್ಸು, ಆ ರೋಡು ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ. ಮೇ ಬಿ ಆಗ ಬಂದಾಗಲೂ ರಿಜಿಸ್ಟರ್ ಐ ಮೀನ್ ಬುಕಿಂಗ್ಸ್ ಮಾಡ್ಕೊಬೋದು. ಇಲ್ಲ ನಾವು ಈಗಿಂದನೇ ಇನಿಷಿಯಲ್ ಆಗಿ ಬರ್ತೀವಿ ಅಂದರೆ ಡೆಫಿನೆಟ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಇದ್ದೇ ಇರುತ್ತೆ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ. ಸೊ ಬಂದು ಈಗಲೂ ಬುಕ್ ಮಾಡ್ಕೊಬೋದು. ಇಲ್ಲ ನಾನು ಮಾಕಪ್ ನೋಡಿಕೊಂಡೆ ನೋಡ್ತೀವಿ ಅನ್ನೋ ದೆನ್ ಡೆಫಿನೆಟ್ಲಿ ಅವಾಗ ಅದು ಎಲ್ಲ ರೆಡಿ ಆದಮೇಲೆ ಏನು ಪ್ರೈಸ್ ಫಿಕ್ಸ್ ಆಗುತ್ತೆ ಅದು ಕೊಡಬೇಕಾಗ್ತದೆ. ಇಲ್ಲ ಸರ್ ಈಗೇನು ನೀವು ಫಿಕ್ಸ್ ಮಾಡಿಬಿಡ್ತೀರಾ, ನಾನು ಬರ್ತೀನಿ ಅನ್ನೋದಾದರೆ ಅಡ್ವಾನ್ಸ್ ಮಾಡ್ಬೋದು. ಈಗೆಲ್ಲ ನಿಮ್ದು ರೆಸಾರ್ಟ್ ಎಲ್ಲ ನೋಡಿರ್ತೀರ, ನನ್ನ ಹೆಸರು ಇರೋ ದಾಖಲೆಗಳು ನೋಡ್ಬೋದು, ಇವೆಲ್ಲ ನೋಡ್ಬೋದಲ್ಲ ಪ್ರತಿಯೊಂದು. ಈಗ ಯಾರ್ದೋ ನಾವು ರಿಜಿಸ್ಟರ್ ಎಷ್ಟೋ ಜನ ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾರೆ. ಫುಲ್ ಆ್ಯಂಡ್ ಎಡ್ ಕ್ಲೀನ್ ಪೇಪರ್ಸ್ ಇದೆ. ಒಂದು ಲೋನ್ ತೊಗೊಂಡಿದ್ದೀನಿ ಈ ಪ್ರಾಪರ್ಟಿ ಮೇಲೆ, ಅದೆಲ್ಲ ಲೋನ್ ಕ್ಲಿಯರ್ ಮಾಡ್ತೀನಿ. ನಿಮಗೆ ಭಾಳ ಅನುಕೂಲ ಆಗುವಂಥದ್ದು, ಭಾಳ ಸಿಟಿಗೆ ಹತ್ರ ಆಗುವಂಥ ಪ್ರಾಪರ್ಟಿ. ಟಾರ್ ರೋಡ್ಗಿದೆ, ಇದು ಸಬ್ ರೂಟ್ ಟಾರ್ ಅಂತಾರೆ. ಇಲ್ಲಿಂದ ಹೈವೇ 3 ಕಿಲೋಮೀಟ್ರು. ನಿಮಗೆ ಊಟಿ ಹೈವೇ ಆಯಿತು, ಕೊಯಮತ್ತೂರು ಹೈವೇ ಆಯಿತು, ಇದು ಕೇರಳ ಹೈವೇ ಆಯಿತು, ಬಂಡೀಪುರ ಹೈವೇ ಆಯಿತು, ಎಲ್ಲ ಇದೆ 3 ಕಿಲೋಮೀಟ್ರು. 9 ಕಿಲೋಮೀಟ್ರ್ ನಂಜನಗೂಡು. ಇಲ್ಲಿ ಹೋದರೆ ಒಂದು 5 ಕಿಲೋಮೀಟ್ರಿಗೆ ಚಾಮರಾಜನಗರ ಹೈವೇ. ಸುತ್ತಮುತ್ತ ಸೆಂಟ್ರ್ ಪ್ಲೇಸಲ್ಲಿ ಇದೆ ಸರ್. ಆ್ಯಂಡ್ ಆ್ಯಕ್ಚುಲಿ ನಾವು ಎಲ್ಲ ಬೇರೆ ಕಡೆ ಸ್ವಲ್ಪ ಅಮ್ಯುನಿಟೀಸ್ ಇನ್ನೂ ರೆಡಿ ಮಾಡಿರಲ್ಲ, ಅದಕ್ಕಿಂತ ಮುಂಚೆ ಬುಕಿಂಗ್ಸ್. ಆ್ಯಕ್ಚುಲಿ ನಮ್ಮದು ರೆಸಾರ್ಟಲ್ಲಿ ಟೋಟಲ್ ಅಮ್ಯುನಿಟೀಸ್ ಆರ್ ರೆಡಿ. ಸ್ವಿಮ್ಮಿಂಗ್ ಆಗಲಿ, ಜಿಮ್ ಆಗಲಿ, ನಾಳೆ ಬೆಳಗ್ಗೆ ಬಂದು ಸ್ವಿಮ್ ಮಾಡ್ಬೋದೇ? ಬಂದ್ಬಿಟ್ಟು ರೆಡಿ, ಎವ್ರಿಥಿಂಗ್ ಈಸ್ ರೆಡಿ. ಬರೀ ಪ್ಲಾಟ್ ಒಂದು ನಾವು ರೆಡಿ ಮಾಡಬೇಕಾಗತ್ತೆ. ಸೊ ಅದನ್ನು ಈಗ ಡಿಸೈಡ್ ಮಾಡಿರೋದ್ರಿಂದ ಇನ್ನೊಂದು 2-3 ಮಂತ್ಸಲ್ಲಿ ಡೆಫಿನೆಟ್ಲಿ ಮಾಡಿ JCB ಮಟ್ಟ ಮಾಡಿಸಿ ರೆಡಿ ಮಾಡಿಬಿಟ್ಟಿದ್ದೀವಿ ಈಗ. ಆ್ಯಂಡ್ ಇದೇ ಜಾಗನ ನಾವು ರೆಡಿ ಮಾಡಿ ಮೈಸೂರಿಂದ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಅಷ್ಟೇ. ಆ್ಯಂಡ್ ನಂಜನಗೂಡಿಂದ ಡೆಫಿನೆಟ್ಲಿ 8 or 9 ಕಿಲೋಮೀಟರ್ಸ್ ಆಗುತ್ತೆ ಈ ಜಾಗಕ್ಕೆ. ಸೊ ಎವ್ರಿಥಿಂಗ್ ಈಸ್ ರೆಡಿ, ಜಸ್ಟ್ ಬುಕಿಂಗ್ಸ್ ಒಂದು ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೆ. ಆಮೇಲೆ ಸುಮಾರು ಜನ ಫಾರಮ್ ಲ್ಯಾಂಡ್ ಮಾಡ್ತಾಯಿದ್ದಾರೆ, ಸುತ್ತಮುತ್ತ ಫಾರಮ್ ಲ್ಯಾಂಡ್ ಮಾಡ್ತಿದ್ದಾರೆ ನೋಡಿ. ಅದು ಫಾರಮ್ ಲ್ಯಾಂಡೇ, ಅವ್ರೇನು ಕ್ಲಬ್ ಹೌಸು ಮಾಡಿಲ್ಲ, ಏನೂ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಬಟ್ ನಾವು ಕ್ಲಬ್ ಹೌಸ್ ಆಗಲೇ ರೆಡಿ ಆಗೋಗ್ಬಿಟ್ಟಿದೆ. ನೀವು ಬಂದು ನೋಡ್ಬೋದಲ್ಲ, ನಮ್ಮದು ಸಿಲ್ವರ್ ಏರಿಯಾ ರೆಸಾರ್ಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ತುಂಬ ಜನ ಇಲ್ಲಿ ಬಂದು ಸ್ಟೇ ಮಾಡ್ತಾ ಇದ್ದಾರೆ, ಅದನ್ನು ನೀವು ಪರಿಚಯ ಮಾಡಿಕೊಟ್ಟಿದ್ದೀರ. ಆದ್ದರಿಂದ ನೀವು ಬಂದು ಇದನ್ನೆಲ್ಲ ಒಂದ್ಸಲ ನೋಡಿ ವಿಸಿಟ್ ಮಾಡಿ, ಯಾರು ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ ಮಾತಾಡ್ಬೋದು. ನಾನು ಕೆಳಗಡೆ ನಿಮ್ಮ ಚಾನಲಲ್ಲಿ ನಮ್ಮ ನಂಬರ್ ಕೊಡ್ತೀನಿ, ದಯಮಾಡಿ ಬಂದರೆ ನಾವು ನೇರ ಕೂತ್ಕೊಂಡು ಮಾತಾಡ್ಕೊಂಡು ಅವ್ರಿಗೇನು ಬೆನಿಫಿಟ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.